ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡು. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರಾವೆಲ್ ಬ್ಯಾಗ್ ಅನ್ನ ನಾನು ಮಾಡಿದ್ದೀನಿ, ತೋರಿಸ್ತೀನಿ ಇರಿ. ನೋಡಿ, ಈ ರೀತಿಯಾದ ಒಂದು ಸಾಕಷ್ಟು ದೊಡ್ಡದಾಗಿರುವಂತ ಟ್ರಾವೆಲ್ ಬ್ಯಾಗ್ ಇದು. ಆರಾಮಾಗಿ ನಿಮಗೆ 3 ರಿಂದ 4 ದಿನಗಳ ಕಾಲ ಏನೆಲ್ಲ ಐಟಮ್ಸ್ ಬೇಕು ಬಟ್ಟೆಗಳನ್ನ ಆರಾಮಾಗಿ ಇದರಲ್ಲಿ ತಗೊಂಡು ಹೋಗ್ಬೋದು. ಹಾಗೆ ನೀವು ಇದನ್ನ ನೋಡಬಹುದು. ಇಲ್ಲಿ ಫ್ರಂಟ್ ಒಂದು ಪಾಕೆಟ್ ಕೊಟ್ಟಿದ್ದೀನಿ ಚಿಕ್ಕದು, ಹಾಗೆ ಇಲ್ಲಿ ಬ್ಯಾಕ್ ಸೈಡ್ಗೂ ಒಂದು ಚಿಕ್ಕ ಪಾಕೆಟ್ ಇದೆ, ಜಿಪ್ ಇಲ್ಲ. ಹಾಗೆ ಒಂದು ಇಲ್ಲಿ ಮೇನ್ ಜಿಪ್ ಇದೆ, ಹಾಗೆ ಇದು ಉದ್ದುದ್ದ ಹ್ಯಾಂಡಲ್ಸ್ ಇದೆ, ಸಾಕಷ್ಟು ದೊಡ್ಡದಾಗಿದೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾವು ಹಾಕೊಂಡ್ರೆ ನೋಡಿ ಈ ರೀತಿಯಾಗಿ ಬಂದಿದೆ, ಕಾಣಿಸ್ತಿದೆಯಲ್ಲ. ಸೊ ಈ ತರ ಆಗಿದೆ, ಇದು ಕಾಣಿಸ್ತಿದೆಯಲ್ಲ. ಸೊ ಇದನ್ನ ಹೊಲಿಯೋದಕ್ಕೆ ಒಂದು 1/2 ಮೀಟರ್ ಬಟ್ಟೆ ಬೇಕಾಯ್ತು ಅಷ್ಟೇನೆ. ಸ್ಪಾಂಜ್ ಮತ್ತೆ ಲೈನಿಂಗ್ ಬಟ್ಟೆಯನ್ನ ಹಾಕಿ ನಾನು ಹೊಲಿದಿರೋದು. ಹೊಲಿಯೋದು ತುಂಬಾನೇ ಈಸಿ ಇದೆ. ಹೇಗೆ ಹೊಲಿಯೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಒಂದು ಬ್ಯಾಗ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ತಗೊಂಡಿರುವ ಬಟ್ಟೆ 1/2 ಮೀಟರ್ ಇದೆ. ಹಾಗೆ ಇಲ್ಲಿ ಅಳತೆಯನ್ನ ಹೇಳ್ತೀನಿ. ಇಲ್ಲಿ ಅಗಲ ಇದು 20.5 ಇಂಚ್ ಇದೆ, ಹಾಗೆ ಉದ್ದ 42.5 ಇಂಚ್ ಇದೆ. ಈ ಬಟ್ಟೆ 1/2 ಮೀಟರ್ ರೆಡಿ ಇತ್ತು, ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ನಾನು ಈ ರೀತಿಯಾಗಿ ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆಯನ್ನ ಇಡ್ತಾ ಇದ್ದೀನಿ. ಸ್ಪಾಂಜ್ ಸ್ವಲ್ಪ ಕಡಿಮೆ ಬಿತ್ತು, ನೆಕ್ಸ್ಟ್ 1/2 ಪೀಸ್ ಅನ್ನ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಲೈನಿಂಗ್ ಬಟ್ಟೆಯನ್ನ ಈ ರೀತಿಯಾಗಿ ಇಟ್ಬಿಟ್ಟು ಇದನ್ನ ನೀಟಾಗಿ ಸ್ಕ್ವೇರ್ ರೀತಿಯಾಗಿ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟ್ ಮಾಡೋಕ್ಕಿಂತ ಮುಂಚೆ ಈ ತರ ಪಿನ್ ಅಪ್ ಮಾಡ್ಕೊಂಡಿದೀನಿ. ನೋಡಿ, ಈ ತರ ನೀಟಾಗಿ ಪಿನ್ಸ್ ಹಾಕೊಳ್ಳೋದ್ರಿಂದ ನಮ್ಗೆ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ನೋಡಿ, ಇವಾಗ ನೀಟಾಗಿ ನಾನು ಎಲ್ಲವನ್ನು ಸೇರಿಸಿ ಕ್ವಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ನೀವು ನೋಡ್ತಿರೋ ಹಾಗೆ ಇದು ಡೈರೆಕ್ಷನಲ್ ಪ್ರಿಂಟ್ ಇದೆ ಅಲ್ವಾ, ಅಂದ್ರೆ ಈ ಮಡಕೆ ಆಕೃತಿ ಅಂದ್ರೆ ಚಿತ್ರಗಳು ಕಾಣಿಸ್ತಿದೆಯಲ್ಲ, ಇದು ಈ ಬ್ಯಾಗ್ ಅನ್ನ ಟ್ರಾವೆಲ್ ಬ್ಯಾಗ್ ಅನ್ನ 1 ಪೀಸ್ ಅಲ್ಲಿ ನಾವು ಹೊಲಿಬಹುದು. ಇದಕ್ಕೆ ಡೈರೆಕ್ಷನಲ್ ಪ್ರಿಂಟ್ ಇರೋದ್ರಿಂದ ನಾನು ಮುಂದೆ ಇದನ್ನ ಕಟ್ ಮಾಡ್ಕೊಂಡು ಹೊಲಿತೀನಿ. ಅದೆಲ್ಲ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ. ಈ ರೀತಿಯಾಗಿ ಫಸ್ಟ್ಗೆ ದೂರಕ್ಕೆ ಕ್ವಿಲ್ಟ್ ಮಾಡ್ಕೊಂಡು ನಂತರ ಹತ್ತತ್ರ ಕ್ವಿಲ್ಟ್ ಮಾಡ್ಕೊಂಡಿದ್ದಾಯ್ತು. ನೋಡಿ, ಈ ರೀತಿಯಾಗಿ ಕ್ವಿಲ್ಟ್ ಮಾಡಿದ್ಮೇಲೆ 1 ಪೀಸ್ ರೆಡಿ ಆಯ್ತು. ಇದು ಆಕ್ಚುಲಿ ಡೈರೆಕ್ಷನಲ್ ಪ್ರಿಂಟ್ ಇಲ್ಲದೆ ಇದ್ದಿದ್ರೆ ನಾನು 1 ಪೀಸ್ ಅಲ್ಲೇ ನಿಮ್ಗೆ ಮಾಡೋದನ್ನ ತೋರಿಸ್ತಿದ್ದೆ. ಈಗ ನಾನು ಇದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನಮ್ಗೆ 2 ಪೀಸಸ್ ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಮೂಲೆಗಳಿಗೆ 3x3ಯ ಒಂದೊಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕಾಗತ್ತೆ. ಇಲ್ಲಿ 3 ಇಂಚು, ಹಾಗೆ ಕೆಳಗಡೆ 3 ಇಂಚು. ಈ ರೀತಿಯಾದ ಬಾಕ್ಸ್ ಅನ್ನ ನಾನು 2 ಪೀಸಸ್ಗೂ 4 ಮೂಲೆಗಳಿಗೂ ಮಾಡ್ಕೊಳ್ತೀನಿ. ಸೊ ಇದೇ ಪೀಸ್ ಕಟ್ ಮಾಡಿದ್ ಬಂತಲ್ಲ, ಅದನ್ನೇ ಟ್ರೇಸ್ ಮಾಡ್ಕೊಂಡು ಫ್ರಂಟ್ ಮತ್ತೆ ಬ್ಯಾಕ್ ಗೆ ಇರುವಂತ ಪೀಸಸ್ಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ. ನೋಡಿ, ಹಿಂಗ್ ಕಾಣಿಸ್ತಾ ಇದೆ. ಈಗ ಈ ಕಟ್ ಮಾಡಿ ಉಳ್ದಿರತ್ತಲ್ಲ ಈ ಪೀಸು, ಇದನ್ನ ವೇಸ್ಟ್ ಮಾಡಂಗಿಲ್ಲ. ಇದನ್ನ ಏನ್ ಮಾಡ್ಬೇಕಂತಂದ್ರೆ ಇದನ್ನ 4 ಪೀಸಸ್ ಅನ್ನ ಜಾಯಿನ್ ಮಾಡಿ 1 ಪೀಸ್ ರೆಡಿ ಮಾಡ್ಬೇಕು. ಇದನ್ನೇ ನಾನು ಪಾಕೆಟ್ಗೆ ಬಳಸ್ತೀನಿ ಮುಂದೆ. ಈಗ ನೋಡಿ, ಇದನ್ನ ಎಲ್ಲವನ್ನು ಜಾಯಿನ್ ಮಾಡ್ಕೊಂಡೆ, ಹೀಗ್ ಕಾಣಿಸ್ತಾ ಇದೆ. 2 ಪೀಸು ರೆಡಿ ಆಯ್ತು. ನೋಡಿ, ಇಲ್ಲಿ ಅಡಿಗಡೆ ಹೀಗ್ ಕಾಣಿಸ್ತಾ ಇದೆ. ಈಗ ಏನ್ ಮಾಡ್ತೀನಿ ಅಂದ್ರೆ ಅಡಿಗಡೆ ಆ ತರ ಕಾಣಿಸ್ತಿದ್ಯಲ್ಲ, ಅದಕ್ಕೋಸ್ಕರ ಇನ್ನೊಂದು ಬಟ್ಟೆಯನ್ನ ಕೊಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಮಾಡಿ 2 ಸಿಂಗಲ್ ಪೀಸಸ್ ರೆಡಿ ಮಾಡ್ಕೊಳ್ತೀನಿ. ಈಗ 2 ಪೀಸಸ್ ರೆಡಿ ಇದೆ. ಈಗ ಒಂದು ತುದಿಯನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಇದೇ ಕ್ರಮದಲ್ಲಿ ಇನ್ನೊಂದು ಪೀಸ್ಗೂ ನಾನು ಮಾಡ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಹಾಕೊಂಡ್ರೆ ಆಯ್ತು. ನಮ್ಗೆ ಇವಾಗ 2 ಪೀಸಸ್ ರೆಡಿ ಇದೆ. ಇದನ್ನ ನೆಕ್ಸ್ಟ್ ನಾನು ಪಾಕೆಟ್ಗೆ ಬಳಸ್ತೀನಿ. ಈಗ ಏನ್ ಮಾಡ್ಬೇಕು ಅಂದ್ರೆ ಮೇನ್ ಪೀಸ್ ಇತ್ತಲ್ಲ ನಮ್ದು, ಮೇನ್ ಪೀಸ್ ಅನ್ನ ತಗೊಂಡ್ಬಿಟ್ಟು ಕೆಳಗಡೆ ಏನ್ ಕಟಿಂಗ್ ಬಂದಿದೆ ಅದಕ್ಕಿಂತ ಸುಮಾರು ಒಂದು 2 ಇಂಚ್ ಮೇಲಾಗೋ ರೀತಿ ಈ ಪಾಕೆಟ್ ಅನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಅಡಿಗಡೆ ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ 3 ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು.
ಇಲ್ಲಿ ನಾನು ತೋರಿಸಿದೀನಿ ನೋಡಿ, ಈ ರೀತಿಯಾಗಿ ಬರಬೇಕು ಸ್ಟಿಚ್. ಬ್ಯಾಕ್ ಮತ್ತೆ ಫ್ರಂಟ್ ಎರಡಕ್ಕೂ ನಾನು ಇದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೋಡಿ ಇಲ್ಲಿ ಈ ತರ ಪಾಕೆಟ್ ರೆಡಿ ಇದೆ, ಹಾಗೆ ಬ್ಯಾಕ್ ಪಾರ್ಟ್ಗೂ ಪಾಕೆಟ್ ರೆಡಿ ಇದೆ. ಸೊ ವೇಸ್ಟ್ ಬಿದ್ದಿರುವ ಪೀಸಸ್ ಇಂದ ಪಾಕೆಟ್ ರೆಡಿ ಆಯ್ತು. ನೆಕ್ಸ್ಟ್ ನಾನಿಲ್ಲಿ ರೆಡಿ ಬೆಲ್ಟ್ ಅನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ರೆ ನೀವು ತಗೊಳ್ಳಿ, ಇಲ್ಲದೆ ಇದ್ರೆ ಬಟ್ಟೆಯಲ್ಲೇ ನೀವು 4 ಇಂಚ್ ಅಗಲದ್ ಕಟ್ ಮಾಡ್ಕೊಂಡು ನಂತರ ಅದನ್ನ 4 ಫೋಲ್ಡ್ ಮಾಡ್ಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಳ್ಬಹುದು. ಬೆಲ್ಟ್ ರೆಡಿ ಆಗತ್ತೆ. ನಾನಿಲ್ಲಿ 52 ಇಂಚಿನ ಬೆಲ್ಟ್ ಅನ್ನ ತಗೊಂಡಿದ್ದೀನಿ ಒಂದ್ ಸೈಡ್ಗೆ. ಸೊ ಎರಡು ಕಡೆಗೂ ನಿಮ್ಗೆ 52 ಇಂಚಿನ ಬೆಲ್ಟ್ಗಳು ಬೇಕಾಗತ್ತೆ, ಬ್ಯಾಕ್ ಮತ್ತೆ ಫ್ರಂಟ್ಗೆ. ನೆಕ್ಸ್ಟ್ ನಾನು ಇದನ್ನ ಬಾಟಮ್ ಪಾರ್ಟ್ ಅಲ್ಲಿ ಏನ್ ಕಟ್ ಮಾಡಿದೀನಿ ಅಲ್ಲಿಂದನೇ ಬೆಲ್ಟ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಅಲ್ಲಿ ಬೆಲ್ಟ್ ಅನ್ನ ಇಟ್ಬಿಟ್ಟು ಪಿನ್ ಅಪ್ ಮಾಡ್ಕೊಂಡೆ. ಹಾಗೆ ಅದು ಪಾಕೆಟ್ ಮೇಲೆ ಬರಬೇಕು ಸ್ಟಿಚ್, ಅಂದ್ರೆ ಪಾಕೆಟ್ ಸೈಡ್ಸ್ ಅಲ್ಲಿ ಅದು ಓಪನ್ ಇರತ್ತಲ್ಲ, ಅದು ಕಾಣಿಸ್ಬಾರ್ದು. ಅದು ಕವರ್ ಆಗೋ ರೀತಿಯಾಗಿ ಬೆಲ್ಟ್ ಅನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಇಲ್ಲಿ ಹೀಗೆ ಕಾಣಿಸ್ತಾ ಇದೆ. ಪಾಕೆಟ್ ಕೂಡ ನೀಟಾಗಿ ಕವರ್ ಆಗಿದೆ, ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ ಪಾಕೆಟ್ ಇದೆ ಅಂತ. ನೆಕ್ಸ್ಟ್ ಫ್ರಂಟ್ ಮತ್ತೆ ಬ್ಯಾಕ್ ಎರಡಕ್ಕೂ ಈ ರೀತಿಯಾಗಿ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದಾದ ನಂತರ ನಾವು ನೆಕ್ಸ್ಟ್ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ನಾನಿಲ್ಲಿ ಇವಾಗ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡೆ, ಹಾಗೆ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ರನ್ನರ್ಸ್ ಅನ್ನ ಇನ್ಸರ್ಟ್ ಮಾಡುವಾಗ ಎರಡು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ಬೇಕು. ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಂತರ ಇವಾಗ ಇದನ್ನ ಹೀಗೆ 3 ಕಡೆಗೂ ನಾನು ಡಬಲ್ ಸ್ಟಿಚ್ ಅನ್ನ ಹಾಕಿ ಕವರ್ ಮಾಡ್ಕೊಳ್ತೀನಿ. ಇವಾಗ 3 ಕಡೆಗೂ ಡಬಲ್ ಸ್ಟಿಚ್ ಹಾಕಿ ನಾನು ಕವರ್ ಮಾಡ್ಕೊಂಡಿದ್ದಾಯ್ತು. ನಂತರ ಏನ್ ಮಾಡ್ಬೇಕು ಅಂದ್ರೆ, 2.5 ಇಂಚಿನ ಒಂದು ಅಗಲದ ಪಟ್ಟಿಯನ್ನ ತಗೊಂಡು ಇದನ್ನ ಪೈಪಿಂಗ್ ಮಾಡಿ ಎಲ್ಲಾ ಕಡೆನೂ ಫಿನಿಶ್ ಮಾಡ್ಕೊಳ್ಬೇಕು. ಟ್ರಾವೆಲ್ ಬ್ಯಾಗ್ ಅಲ್ವಾ, ಆದಷ್ಟು ಗಟ್ಟಿಯಾಗಿ ಇದ್ರೆ ಒಳ್ಳೇದು, ಲಗೇಜ್ ಎಲ್ಲ ಹಿಡ್ಸತ್ತೆ. ಇಲ್ಲದೆ ಇದ್ರೆ ಜಿಪ್ ಎಲ್ಲ ಸ್ಟಿಚ್ ಎಲ್ಲ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಈಗ ನಾನು ಪೈಪಿಂಗ್ ಹಾಕೊಂಡಿದ್ದು ಕೂಡ ಆಯ್ತು. ಇವಾಗ ಏನ್ ಮಾಡ್ಬೇಕು ಅಂದ್ರೆ, 4 ಮೂಲೆಗಳಿಗೆ ಓಪನ್ ಇತ್ತಲ್ವಾ, ಅಲ್ಲಿ ಕೂಡ ಡಬಲ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಂಡೆ. ನಂತರ ಇಲ್ಲಿ ಕೂಡ ಅಷ್ಟೇನೆ ನಾವು ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ಬೇಕು. ನೋಡಿ ಈ ರೀತಿಯಾಗಿ ಪೈಪಿಂಗ್ ಕೂಡ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನಾನು ಪೈಪಿಂಗ್ ಕೂಡ ಹಾಕಿ ಫಿನಿಶ್ ಮಾಡಿದಾಯ್ತು. ನೋಡಿ 4 ಮೂಲೆಗಳಿಗೂ ನೀಟಾಗಿ ಬಂದಿದೆ. ಸೊ ಇದು ಇನ್ಸೈಡ್ ಅಂಡ್ ಔಟ್ ನೀಟ್ ಫಿನಿಶಿಂಗ್ ಆಯ್ತು. ಈಗ ಇದನ್ನ ಜಿಪ್ ಅನ್ನ ಓಪನ್ ಮಾಡ್ಕೊಂಡು ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡಿದ್ದಾಯ್ತು ನೋಡಿ. ಈ ರೀತಿಯಾದ ಒಂದು ಸುಂದರವಾದ ಟ್ರಾವೆಲ್ ಬ್ಯಾಗು ರೆಡಿ ಟು ಯೂಸ್ ಇದೆ. ಇದರಲ್ಲಿ ಎಷ್ಟು ಲಗೇಜ್ ಹಿಡಿಸುತ್ತೆ ಅಂದ್ರೆ, 4-5 ದಿನಕ್ಕೆ ಬೇಕಾಗುವಷ್ಟು ಬಟ್ಟೆಗಳು ಆರಾಮಾಗಿ ನಾವು ಇದರಲ್ಲಿ ತುಂಬಿಸ್ಕೊಂಡು ಹೋಗಬಹುದು. ಮತ್ತೆ ಹ್ಯಾಂಡಲ್ಸ್ ಕೂಡ ಕೆಳಗಡೆಯಿಂದ ನಾವು ತಗೊಂಡಿದೀವಲ್ಲ, ಹಾಗಾಗಿ ಗಟ್ಟಿಯಾಗಿ ಕೂಡ ಇದೆ. ಟ್ರಾವೆಲ್ ಮಾಡ್ತಿಲ್ಲ ಅಂದಾಗ ಇದನ್ನ ಒಂದು ಸ್ಟೋರೇಜ್ ಬ್ಯಾಗ್ ಆಗಿ ಕೂಡ ನೀವು ಬಳಸಬಹುದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋ ನನಗೆ ಭೇಟಿ ಆಗೋಣ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.